ಮನೆಯಲ್ಲಿ ಅತ್ಯಂತ ಮುಖ್ಯವಾದಂತಹ ಕೋಣೆ ಅಡುಗೆ ಮನೆ. ನಮ್ಮ ಮನೆಯಲ್ಲಿ ನಾವು ಆರೋಗ್ಯವಾಗಿರ್ಬೇಕು, ಸುಲಭವಾಗಿ ಖುಷಿಯಾಗಿ ಕೆಲಸ ಮಾಡ್ತಾ ಇರಬೇಕು ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಹೆಂಗಸರು, ನಮ್ಮ ಅಮ್ಮ, ಅಜ್ಜಿ, ಹೆಂಡತಿ, ಅಕ್ಕ, ತಂಗಿ ಇವರೆಲ್ಲರೂ ಕೂಡ ಚೆನ್ನಾಗಿ ಅಡುಗೆ ಮಾಡ್ಕೊಟ್ರೆ ನಾವು ಖುಷಿಯಾಗಿರ್ಬೋದು. ಅಡುಗೆ ಮಾಡ್ಬೇಕಾದ್ರೆ ಕೂತ್ಕೊಂಡು ಹೇಳ್ಬೇಕಾದ್ರೆ, ಕೆಳಗಡೆ ಕೂತ್ಕೊಂಡು ತರಕಾರಿ ಹೆಚ್ಚಬೇಕಾದ್ರೆ, ಕಾಯಿ ತುರಿಬೇಕಾದ್ರೆ, ಬಗ್ಗಿ ಪಾತ್ರೆ ತೊಳಿಬೇಕಾದ್ರೆ, ಭಾರ ಎತ್ತಬೇಕಾದ್ರೆ ಅವರ ಬೆನ್ನು ಸೊಂಟದ ಮೇಲೆ, ಮಂಡಿ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ ಅಂತ ನಾವು ಯಾವಾಗಾದ್ರೂ ಯೋಚನೆ ಮಾಡಿದೀವ? ಸುಲಭವಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡೋದ್ರಿಂದ ನಮ್ಮ ಅಡುಗೆ ಮನೆಯನ್ನ ನಮ್ಮ ವಯಸ್ಸಾದವರಿಗೆ, ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ, ಹೆಂಗಸರಿಗೆ ಸುರಕ್ಷಿತವಾಗಿ ಅವರು ಬೆನ್ನು ಸೊಂಟ ನೋವು, ಕುತ್ತಿಗೆ ನೋವು ಆ ತರ ತೊಂದರೆ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಯಾವ ರೀತಿ ಮಾಡಬಹುದು? ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಕೊನೆಯಲ್ಲಿ ನಾನು ನಿಮ್ಗೆ 3 ಟಿಪ್ಸ್ ಇಂದ ಹೇಗೆ ನಮ್ಮ ಅಡುಗೆ ಮನೆಯನ್ನ ಸುರಕ್ಷಿತವಾಗಿ ನೋವು ಬರ್ದೇ ಇರೋ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಏನ್ ಡಾಕ್ಟ್ರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿ ಅಡುಗೆ ಮಾಡ್ಕೊಂಡಿದಾರಲ್ಲ, ನೀವೇನು ಹೇಳ್ತಿದ್ದೀರಿ ಅಂತ ನೀವು ಅನ್ಕೋಬಹುದು. ಆದ್ರೆ ಒಬ್ಬ ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಮತ್ತು ಕೀಲು ತಜ್ಞನಾಗಿ ಪ್ರತಿದಿನ ನಾನು 40 ರಿಂದ 50 ವರ್ಷ ಮೇಲ್ಪಟ್ಟಂತ ಹೆಂಗಸರಲ್ಲಿ ಹಲವಾರು ಜನರಲ್ಲಿ ಮಂಡಿ ನೋವು, ಸೊಂಟ ನೋವು ಯಾಕೆ ಬರ್ತಾ ಇದೆ ಅಂತ ವಿಚಾರ ಮಾಡಿ ನೋಡಿದಾಗ ಅವರು ಅನುಸರಿಸ್ತಾ ಇರುವಂತಹ ಜೀವನ ಶೈಲಿ, ಅವರು ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ತಪ್ಪುಗಳಿಂದ ಅವರ ಆ ಮಂಡಿ ನೋವು ಹೆಚ್ಚಾಗ್ತಾ ಇದೆ, ಅವರ ಸೊಂಟ ನೋವು ಹೆಚ್ಚಾಗ್ತಾ ಇದೆ. ಹೇಗೆ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಪ್ರತಿನಿತ್ಯ ಮಾಡುವಂತಹ ಕೆಲಸ ಅಂತ ಹೇಳ್ಕೊಂಡು ಕೆಳಗಡೆ ಕೂತ್ಕೊಳ್ಳೋದು ಎಳೆದು ಮಾಡ್ತಾ ಇರ್ತೀವಿ. ಆದ್ರೆ 40-50 ವರ್ಷದ ನಂತರ ನಾವು ಕರೆಕ್ಟ್ ಆಗಿ ವ್ಯಾಯಾಮಗಳನ್ನ ಮಾಡಿ ಇಟ್ಕೊಂಡಿರ್ಲಿಲ್ಲ ಅಂತಂದ್ರೆ ನಮ್ಮ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಅಂದ್ರೆ ನಾವು ಕೆಳಗಡೆ ಕೂತ್ಕೊಂಡು ರೊಟ್ಟಿ ಮಾಡ್ತಾರೆ, ಕೆಳಗಡೆ ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾರೆ, ಕಾಯಿ ತುರಿತಾರೆ, ಕೆಳಗಡೆ ಕೂತ್ಕೊಂಡೆ ಅಡುಗೆ ಮಾಡುವಂತಹ ಹಲವಾರು ಮನೆಗಳು ಈಗಲೂ ಇದೆ. ಆದ್ರೆ ಆ ರೀತಿ ಮಾಡಿದಾಗ, ನಾವು ಕೆಳಗಡೆ ಫುಲ್ ಕಾಲನ್ನ ಮಡಚಿ ಕೂತ್ಕೊಂಡಾಗ, 120 ರಿಂದ 150 ಡಿಗ್ರಿ ಮಂಡಿಯನ್ನ ಬೆಂಡ್ ಮಾಡಿದಾಗ ಸಹಜವಾಗಿ ನಮ್ಮ ಮಂಡಿ ಮೇಲೆ ಎಷ್ಟು ಒತ್ತಡ ಬೀಳುತ್ತೋ ಅದಕ್ಕಿಂತ 4 ಪಟ್ಟು ಹೆಚ್ಚು ಬೀಳುತ್ತೆ. ಅಂದ್ರೆ ನಾವು ನಮ್ಮ ದೇಹದ ತೂಕ 60 ಕೆಜಿ ಅಂತ ಅನ್ಕೊಂಡ್ರೆ, ಕೂತ್ಕೊಂಡು ಎದ್ದಾಗ 240 ಕೆಜಿ ಒಂದ್ಸಲ ಆ ಮಂಡಿ ಮೇಲೆ ಒತ್ತಡ ಬೀಳುತ್ತೆ. ಪದೇ ಪದೇ ಆತರ ಕೂತ್ಕೊಳ್ಳೋದು ಎಳೆದು ಮಾಡಿದಾಗ ಮಂಡಿಯಲ್ಲಿ ಬೇಗ ಸವಕಳಿ ಬರುತ್ತೆ, ನೋವು ಹೆಚ್ಚಾಗ್ಬಿಡ್ಬೋದು. ಸೊ ಅದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಮುಂದೆ ಬಗ್ಗದಾಗ ನಮ್ಮ ಬೆನ್ನು ಮಧ್ಯದಲ್ಲಿರುವಂತಹ ಡಿಸ್ಕ್ಗಳ ಮೇಲೆ, ನರಗಳ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ಮುಂದೆ ಬಗ್ಗಿ ಕೆಳಗಡೆಯಿಂದ ಸಾಮಾನು ಎತ್ತೋದು, ಬಗ್ಗಿ ಬಕೆಟ್ ಎತ್ತೋದು, ಬಗ್ಗಿ ಕೆಲಸ ಮಾಡುವಂತಹದ್ದು, ಬಗ್ಗಿ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೋತಾ ಇದ್ದಾಗ, ಕೆಳಗಡೆ ಬಗ್ಗಿ ಬಡಿಸುವಂತದ್ದು, ಈ ರೀತಿ ಮಾಡಿದಾಗ ಬೆನ್ನನ್ನ ಭಂಗಿಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂದಾಗ ನರಗಳ ಮೇಲೆ, ಡಿಸ್ಕ್ಗಳ ಮೇಲೆ ಒತ್ತಡ ಬಂದು ಬೆನ್ನು ಸೊಂಟ ಬೇಗ ಸವಕಳಿ ಬರ್ಬೋದು. ವಯಸ್ಸಾಗ್ತಾ ಇದ್ದಾಗ ಆರ್ಥರೈಟಿಸ್ ಅನ್ನುವಂತಹ ತೊಂದರೆ ಬರುತ್ತೆ, ಸವಕಳಿ ಎಲ್ಲಾ ಕೀಲುಗಳಲ್ಲಿ ಬರ್ತಾ ಹೋಗುತ್ತೆ. ಹಾಗಿದ್ದಾಗ ನಾವು ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡದೇ ಇದ್ದಾಗ ನಮ್ಗೆ ಇನ್ನಷ್ಟು ನೋವು ಹೆಚ್ಚಾಗುವಂಥದ್ದು ಕಾಣಿಸ್ಕೋಬಹುದು. ನೀವ್ ಅನ್ಕೋಬಹುದು, ಎಷ್ಟೊಂದು ವರ್ಷಗಳಿಂದ ಎಷ್ಟೆಲ್ಲ ಖುಷಿಯಿಂದ ಕೆಲಸ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ, ಯಾರು ಕಂಪ್ಲೇಂಟ್ ಮಾಡಿಲ್ವಲ್ಲ, ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ ಅಂತ. ಕಾಲಕ್ಕೆ ನಾವು ಬದಲಾಗ್ತಾ ಹೋಗ್ಬೇಕು. ಜೀವನ ಶೈಲಿ ಬದಲಾದ ಹಾಗೆ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ನಮ್ಮ ಪೂರ್ವಜರು ಖುಷಿಯಿಂದ ಕೆಳಗಡೆ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ರು, ಆದ್ರೆ ಅವ್ರು ಅಷ್ಟೇ ವ್ಯಾಯಾಮಗಳನ್ನ ಮಾಡ್ಕೊಂಡು ದೇಹವನ್ನ ಚೆನ್ನಾಗಿ ಇಟ್ಕೊಂಡಿರ್ತಾ ಇದ್ರು, ಅಂದ್ರೆ ಶ್ರಮ ವಹಿಸ್ತಾ ಇದ್ರು. ಈಗಿನ ಪ್ರಪಂಚದಲ್ಲಿ ಆ ಶ್ರಮ ಇಲ್ಲ, ವ್ಯಾಯಾಮ ಇಲ್ಲ. ಹಾಗಿದ್ದಾಗ ಕೀಲುಗಳನ್ನ ನಾವು ಪ್ರೊಟೆಕ್ಟ್ ಮಾಡುವಂಥದ್ದು ನಮ್ಮ ಕರ್ತವ್ಯ. ಉದಾಹರಣೆಗೆ ತಗೊಳ್ಳೋಣ, ನಮ್ಮ ಪೂರ್ವಜರು ನಾವು ರುಬ್ಬಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಕಲ್ಲಲ್ಲಿ ರುಬ್ತಾ ಇದ್ರು. ನಿಮ್ಮ ಮನೆಯಲ್ಲೂ ಕೂಡ ಒಂದು 30 ವರ್ಷದ ಹಿಂದೆ ಅದೇ ವ್ಯವಸ್ಥೆ ಇದ್ದಿರಬಹುದು. ಆದ್ರೆ ಈಗ ವಿಚಾರ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನರ ಮನೆಯಲ್ಲಿ ರುಬ್ಬೋ ಕಲ್ಲಿದೆ? ಎಲ್ಲರೂ ಕೂಡ ಮಿಕ್ಸಿ ಬಂದ ಮೇಲೆ ಮಿಕ್ಸಿಲೇ ಇಟ್ಕೊಂಡಿದ್ದಾರೆ. ಇವತ್ತು ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಮನೇಲಿ ಅವತ್ತು ಸಾಂಬಾರ್ ಮಾಡೋದಿಲ್ಲ, ಆ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಮಿಕ್ಸಿಗೆ ನಾವೆಲ್ಲರೂ ಕೂಡ ಚೇಂಜ್ ಆಗಿದ್ದೀವಿ. ಮುಂಚೆ ಎಲ್ಲರೂ ಬಗ್ಗಿ ಬಟ್ಟೆ ತೊಳಿತಾ ಇದ್ರು, ಈಗ ಸುಮಾರು ಜನರ ಮನೆಯಲ್ಲಿ ವಾಷಿಂಗ್ ಮಷಿನ್ ಇದೆ. ಅಂದ್ರೆ ಕಾಲಕ್ಕೆ ನಾವು ಬದಲಾವಣೆ ಆದಾಗ ನಮ್ಮ ದೇಹಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತ ಸಹಾಯ ಮಾಡುತ್ತೆ. ಆದ್ರೆ ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ನಮ್ಮ ಕೀಲುಗಳನ್ನ, ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದೇ ರೀತಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಇನ್ನೂ ಒಪ್ಪೋದಿಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ, ನಾನು ಕೆಳಗಡೆ ಕುತ್ಕೊಂಡು ಮಾಡಿದ್ರೆ ರೊಟ್ಟಿ ಮಾಡಕ್ಕಾಗೋದು, ಮೇಲೆ ಕುತ್ಕೊಂಡು ರೊಟ್ಟಿನೇ ಮಾಡಕ್ಕಾಗಲ್ಲ, ಕೆಳಗಡೆ ಕುತ್ಕೊಂಡ್ರೆ ತರಕಾರಿ ಹೆಚ್ಚಿದಾಗ ನನ್ಗೆ ಸರಿ ಅನ್ಸೋದು, ಅಡುಗೆ ಮಾಡಕ್ಕಾಗೋದು, ಇಲ್ಲಾಂದ್ರೆ ಆಗದೇ ಇಲ್ಲ ಅಂತ. ನೀವು ಊಟ ಮಾಡ್ಬೇಕಾದ್ರೆ, ಈ ಚಪಾತಿ ಅಥವಾ ರೊಟ್ಟಿ ತಿನ್ಬೇಕಾದ್ರೆ ಇದು ಕೆಳಗಡೆ ಕುತ್ಕೊಂಡು ಮಾಡಿದ್ದ, ಮೇಲೆ ಮಾಡಿದ್ದ ಅಂತ ನಿಮ್ಗೆ ಗೊತ್ತಾಗುತ್ತಾ? ಅಥವಾ ತರಕಾರಿ ಹೆಚ್ಚಿದ್ದನ್ನ ನೀವು ಸಾಂಬಾರಲ್ಲಿ ಅಥವಾ ಪಲ್ಯದಲ್ಲಿ ಊಟ ಮಾಡ್ಬೇಕಾದ್ರೆ ಇದು ಕೆಳಗಡೆ ಕುತ್ಕೊಂಡು ಮಾಡಿದ್ದ, ಮೇಲೆ ಕುತ್ಕೊಂಡು ಮಾಡಿದ್ದ, ನಿಂತ್ಕೊಂಡು ಮಾಡಿದ್ದ ಅಂತ ಗೊತ್ತಾಗುತ್ತಾ? ಖಂಡಿತ ಇಲ್ಲ. ಸೊ ನಮ್ಮ ದೇಹದ ಆರೋಗ್ಯವನ್ನ ಕರೆಕ್ಟ್ ಆಗಿ ಸರಿಯಾಗಿ ಇಟ್ಕೊಂಡು ನಾವು ಅಡುಗೆ ಮಾಡುವಂತಹದ್ದು, ಸುರಕ್ಷಿತವಾಗಿ ನಿಂತ್ಕೊಂಡು ನಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಂತಹದ್ದು ಬಹಳ ಮುಖ್ಯ. ಯಾವ ಬದಲಾವಣೆಗಳನ್ನು ಮಾಡಬೇಕು ಅಂತ ನೋಡೋಣ. ಮೊದಲನೇದು, ನಾವು ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡೋದನ್ನ ನಿಲ್ಲಿಸಬೇಕು.
ಮುಂಚಿನ ಕಾಲದಲ್ಲಿ ಎಲ್ಲರೂ ಅವಾಗ ಆಗಿನ ಕಾಲಘಟ್ಟದಲ್ಲಿ ಹೆಚ್ಚು ಜನರಿಗೆ ಆರ್ಥರೈಟಿಸ್ ಸಮಸ್ಯೆ, ಕಾಲು ನೋವು, ಗಂಟು ನೋವು, ಸೊಂಟ ನೋವು, ಬೆನ್ನು ನೋವು ಬರ್ತಿರ್ಲಿಲ್ಲ. ಅವಾಗ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡ್ತಿದ್ರು, ಅದು ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಈಗಿನ ಸಮಯದಲ್ಲಿ ಎಲ್ಲರಿಗೂ, ಹೆಚ್ಚಿನ ಜನರಿಗೆ ವಯಸ್ಸಾದ ನಂತರ 50-60 ವರ್ಷದ ನಂತರ ಮಂಡಿ ನೋವು, ಸೊಂಟ ನೋವೆಲ್ಲ ತೊಂದರೆಗಳು ಬರುತ್ತೆ. ಹಲವಾರು ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ನಾನು ಕೆಳಗಡೆ ಕೂತ್ಕೊಂಡ್ರೆ ನಾನು ಆರೋಗ್ಯವಾಗಿರೋದು ಅಂತ. ಖಂಡಿತ ಆ ರೀತಿ ಅಲ್ಲ. ಕೆಳಗಡೆ ಕೂತ್ಕೊಂಡು ಹೇಳೋದು ಯಾರಿಗೆ ತೊಂದರೆ ಇಲ್ವೋ ಅವ್ರು ಖಂಡಿತ ಮಾಡ್ಬೋದು. ಆದ್ರೆ ಒಂದು ಸಲ ಈ ಮಂಡಿ ನೋವು, ಸೊಂಟ ನೋವು, ಆರ್ಥರೈಟಿಸ್ ಸಮಸ್ಯೆ ಶುರುವಾದಾಗ ಅದ್ರ ನಂತರನೂ ನೀವು ಕೆಳಗಡೆ ಕೂತ್ಕೊಂಡಾಗ ಈ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅವಾಗಿನ ಅಂದ್ರೆ ಮುಂಚಿನ ಆ ವ್ಯವಸ್ಥೆ ಅಂದ್ರೆ ಕೆಳಗಡೆ ಕೂತ್ಕೊಂಡು ಒಲೆಯಲ್ಲಿ ಕೆಲಸ ಮಾಡೋದು, ಕೆಳಗಡೆ ಕೂತ್ಕೊಂಡು ಮೆಟ್ಗತ್ತಿಯಲ್ಲಿ ತರಕಾರಿಯನ್ನು ಹೆಚ್ಚುವಂತಹದ್ದು, ಅಥವಾ ಈ ಕಾಯನ್ನ ತುರಿಯುವಂತಹದ್ದು, ಈ ರೀತಿಯಾದಂತಹ ತುರಿಮಣೆ ಅಥವಾ ಈ ಮೆಟ್ಟಗತ್ತಿ ಎಲ್ಲದಕ್ಕೂ ಕೂಡ ಕೆಳಗಡೆ ಕೂತ್ಕೊಂಡು ಮಾಡೋ ವ್ಯವಸ್ಥೆಗೆ ಅನುಕೂಲವಾಗ್ತಾ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಈ ತರ ಕೂತ್ಕೊಳ್ಳೋದ್ರಿಂದ ನಾನು ಈಗಾಗಲೇ ಹೇಳಿದಾಗೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ನಮ್ಮ ಮುಂದೆ ಈ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಚಪಾತಿ ಒಲೆಯಲ್ಲಿ ಸುಡ್ತಾ ಇರ್ಬೇಕಾದ್ರೆ ನಾವು ಮುಂದೆ ಬಗ್ ಬಿಡ್ತೀವಿ. ಏನೋ ಮಿಕ್ಸ್ ಮಾಡ್ಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಬಗ್ ಬಿಡ್ತೀವಿ. ಅವಾಗ ನಮ್ಮ ಬೆನ್ನಿನ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆನ್ನು, ಸೊಂಟ ನೋವು, ಮಂಡಿ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದರ ಬದಲು ನಾವು ಸುಲಭವಾಗಿ ಕೆಳಗಡೆ ಬದಲು ಒಂದು ಕಟ್ಟೆ ಮೇಲೆ ಅಡಿಗೆ ಮಾಡುವಂತಹ ಅಭ್ಯಾಸವನ್ನ ಇಟ್ಕೋಬೇಕು. ಈಗ ಎಲ್ಲರ ಅಡಿಗೆ ಮನೆಯಲ್ಲೂ ಒಂದು ಕಟ್ಟೆ ಇರುತ್ತೆ. ಆದ್ರೆ ಆ ಅಭ್ಯಾಸ ಚೇಂಜ್ ಮಾಡ್ಕೊಳ್ಳುವಂತಹ ಮನಸ್ಥಿತಿ ನಾವು ಅದನ್ನ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಲ್ಲಿ ಅದನ್ನ ರೂಢಿಸ್ಬೇಕು. ಒಂದು ಕಟ್ಟೆ ಮೇಲೆ ಒಲೆ ಇಟ್ಕೊಂಡು ಅದರಲ್ಲಿ ಅಡಿಗೆ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಈ ತರಕಾರಿ ಹೆಚ್ಚಲಿಕ್ಕೆ ಕೆಳಗಡೆ ಕುತ್ಕೊಂಡು ಮಾಡುವಂತಹ ಈಳ್ಗೆ ಮನೆ, ತುರಿ ಮನೆ ಏನಿರುತ್ತೋ ಅದ್ರ ಬದಲು ಕಟ್ಟೆಗೆ ಫಿಕ್ಸ್ ಮಾಡಕ್ಕೆ ಸುಲಭವಾಗಿ, ತುಂಬಾ ಕಾಸ್ಟ್ಲಿ ಇಲ್ಲದೆ ಇರುವಂತಹ ಹಲವಾರು ರೀತಿಯಾದಂತಹ ಈ ಆನ್ಲೈನ್ ಅಲ್ಲೂ ಸಿಗುತ್ತೆ, ನಿಮ್ಮ ಹತ್ರದಲ್ಲಿರುವಂತಹ ಅಂಗಡಿಯಲ್ಲೂ ಕೂಡ ಸಿಗಬಹುದು. ಅಂದ್ರೆ ಕಟ್ ಮಾಡ್ಲಿಕ್ಕೆ ಚಾಕು, ಒಂದು ಬೋರ್ಡ್ ಅಥವಾ ಚಾಕುಲಿ, ಅಥವಾ ಈ ಸರಿಯಾಗಿ ನಮ್ಗೆ ಮೆಟ್ಗತ್ತಿ ಅಭ್ಯಾಸ ಇದೆ ಅಂದ್ರೆ ಅದರಲ್ಲೇ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯದು ಕೂಡ ಸಿಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಈ ತರಕಾರಿ ಚಾಪರ್ ಅಂತ ಹಲವಾರು ಸುಲಭವಾಗಿ ಚೀಪ್ ಆಗಿರುವಂತದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ತಗೊಳ್ಳೋದ್ರಿಂದ ಆರಾಮಾಗಿ ತರಕಾರಿ ಕಟ್ ಮಾಡಬಹುದು. ನಿಂತ್ಕೊಂಡು ಅಥವಾ ನಾವು ಕೆಳಗಡೆ ಕೂರ್ದೆ ಆರಾಮಾಗಿ ನಮ್ಮ ಮಂಡಿ ಮೇಲೆ ಒತ್ತಡ ಬೀಳದೆ ಚಪಾತಿ, ಬೇರೆ ಅಡಿಗೆ ಎಲ್ಲದೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕೆಳಗಡೆ ಕೂರೋದು ಅಂತದನ್ನ ನಾವು ಕಡಿಮೆ ಮಾಡಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಅಡಿಗೆ ಮಾಡೋದ್ರಿಂದ ಸುಲಭವಾಗಿ, ಕಟ್ಟೆ ಇಲ್ಲ ಅಂತಂದ್ರೆ ಎಲ್ಲರ ಮನೆಯಲ್ಲಿ ಒಂದು ಸಣ್ಣ ಟೇಬಲ್ ಇರುತ್ತೆ, ಒಂದು ಸ್ಟೂಲ್ ಇರುತ್ತೆ, ಅದರಲ್ಲಿ ಕೂತ್ಕೊಂಡು ನಾವು ಮಾಡುವಂತ ಅಭ್ಯಾಸ ಮಾಡ್ಕೊಂಡ್ರು ನಮ್ಗೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಸಣ್ಣ ಬದಲಾವಣೆಯಿಂದ ನಮ್ಮ ಮಂಡಿಯ ಆರೋಗ್ಯ, ನಮ್ಮ ಸೊಂಟದ ಆರೋಗ್ಯವನ್ನ ಹೆಚ್ಚು ಆರಾಮಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಇನ್ನು ಆ ಬದಲಾವಣೆ ಮಾಡಿಲ್ಲ ಅಂದ್ರೆ ಏನೇನ್ ಮಾಡಕ್ಕೆ ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದು ಜಾಣತನ. ಎರಡನೇದು, ನಾವು ಮುಂದೆ ಬಗ್ಗಿ ಅಡಿಗೆ ಮಾಡುವಂತಹದ್ದು. ಹೆಚ್ಚಿನ ಸಲ ನಾನು ಕೆಳಗಡೆ ಏನೋ ಒಂದು ಸಾಮಾನು ತಗೋಬೇಕು, ಒಂದು ಪಾತ್ರೆ ತಗೋಬೇಕು ಅಂದ್ರೆ ಕೆಳಗಡೆ ಬಗ್ಗಿ ತಗೋಬೇಕು. ಕೆಳಗಡೆ ಬಗ್ಗಿ ಒಂದು ಪಾತ್ರೆ ಎತ್ತಬೇಕು, ಫುಲ್ ಬಕೆಟ್ ನೀರ್ ಎತ್ತಿ ಈ ಕಡೆಯಿಂದ ಆ ಕಡೆ ತಗೋಬೇಕು. ನಾನು ಅಡ್ಗೆ ಮನೆ ನೆಲ ಒರೆಸ್ಬೇಕು ಅಂದ್ರೆ ಬಗ್ಗಿ ಒರೆಸ್ಬೇಕು ಅಂತ. ಈ ತರ ಬಗ್ಗೋದ್ರಿಂದ ಫುಲ್ ನಾನು ಬಗ್ಗದಾಗ ನನ್ನ ಡಿಸ್ಕ್ಗಳ ಮೇಲೆ 10 ಪಟ್ಟು ಹೆಚ್ಚು ಒತ್ತಡ ಬೀಳ್ತಾ ಇರುತ್ತೆ. ಸೊ ಈಗಾಗಲೇ ಸಮಸ್ಯೆ ಇದೆ, ಸವಕಳಿ ಬಂದಿದೆ, ನರದ ಸಮಸ್ಯೆ ಇದೆ, ತೊಂದರೆ ಇದೆ, ಮೂಳೆ ಸೌದಿದೆ, ಸೊಂಟ ಕೀಲೆಲ್ಲ ಸವಕಳಿ ಬಂದಿದೆ ಅಂತ ಇದ್ದಾಗ ಈ ರೀತಿ ಮಾಡೋದು ತಪ್ಪು. ಸೊ ಅದಕ್ಕೋಸ್ಕರ ಹಾಗಿದ್ದಾಗ ತುಂಬಾ ಹೊತ್ತು ನಿಂತ್ಕೊಂಡೇ ಅಡ್ಗೆ ಮಾಡೋದು ಅಥವಾ ನಿಂತ್ಕೊಂಡೇ ಇರುವಂತದ್ದು ಮತ್ತು ಮುಂದೆ ಬಗ್ಗಿ ಕೆಲಸ ಮಾಡುವಂತದ್ದನ್ನ ತಪ್ಪಿಸಬೇಕು. ಇದಕ್ಕೆ ಏನೇನು ಬದಲಾವಣೆ ಮಾಡ್ಕೋಬಹುದು? ನಮಗೆ ಸುಲಭವಾಗಿ ಒಂದು ಸಿಗುವಂತಹ ಹಂತದಲ್ಲಿ ನಾವು ಇಟ್ಕೋಬೇಕು. ಸಣ್ಣ ಸಣ್ಣ ಡಬ್ಬಿಯನ್ನ ನನ್ನ ಸೊಂಟ ಮತ್ತು ಭುಜದ ಮಧ್ಯದಲ್ಲಿ ಇಟ್ಕೊಂಡಿದ್ರೆ, ಈ ಹಂತದಲ್ಲಿ ಇಟ್ಕೊಂಡಿದ್ರೆ ಸಣ್ಣ ಸಣ್ಣ ಈ ಸ್ಪೈಸಸ್ ಅಂತಂದ್ರೆ ಏನೇನು ನನಗೆ ಬೇಕಾಗಿರುವಂತಹ ಸಾಂಬಾರ್ ಪದಾರ್ಥಗಳು, ಸಣ್ಣ ಸಣ್ಣ ಡಬ್ಬಿಗಳನ್ನ ನನ್ನ ಕೈಗೆ ಸಿಗುವಂತ ಒಂದು ಸಣ್ಣ ಶೆಲ್ಫ್ ಅನ್ನ ಮಾಡಿಸಿ ಇಟ್ಕೋಬಹುದು. ಪಾತ್ರೆ ಸ್ವಲ್ಪ ಭಾರ ಇರುವಂತಹ ಪಾತ್ರೆ ಇದ್ರೆ ನಮ್ಮ ಸೊಂಟದ ಲೆವೆಲ್ ಅಲ್ಲಿ ಆರಾಮಾಗಿ ಎತ್ತಲಿಕ್ಕೆ ಆಗುವಂತಹ ಆ ಲೆವೆಲ್ ಅಲ್ಲಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಕೆಳಗಡೆ ಬಗ್ಗಿ ಕೆಳಗಡೆ ಕೂತ್ಕೊಂಡು ತೆಗೆಯುವಂತದ್ದು, ತುಂಬಾ ಮೇಲೆ ಮಾಡಿ ಎತ್ತುವಂತದ್ದು, ಆ ರೀತಿ ಇಟ್ಕೊಳ್ಳದೆ ಇರುವಂತದ್ದು ಬಹಳ ಮುಖ್ಯ. ಅಂದ್ರೆ ನಾವು ಅಡಿಗೆ ಮನೆಯಲ್ಲಿ ತುಂಬಾ ಸಾಮಾನು ಇರುತ್ತೆ, ನನಗೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪ್ರತಿನಿತ್ಯ ಅಡಿಗೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸಾಮಾನು ಒಂದಿಷ್ಟು ಮಾತ್ರ ಇರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ನಾವು ವೈಜ್ಞಾನಿಕವಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಒತ್ತಡ ನಮ್ಮ ಹಿರಿಯರ ಮೇಲೆ, ಮನೆಯಲ್ಲಿ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಂಗಸರ ಸೊಂಟ ಮತ್ತು ಮಂಡಿ ಮೇಲೆ, ಕೀಲ್ಗಳ ಮೇಲೆ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಡ್ಗೆ ಮನೆಯಲ್ಲಿ ಒಂದು ಸ್ಟೂಲ್ ಅನ್ನು ಇಟ್ಕೊಳ್ಳೋಣ. ಸ್ಟೂಲ್ ಅನ್ನು ಇಟ್ಕೊಳ್ಳೋದ್ರಿಂದ ಹೆಚ್ಚೊತ್ತು ನಿಂತ್ಕೊಂಡು ಆ ನರದ ಮೇಲೆ ಒತ್ತಡ ಬೀಳೋದ್ರ ಬದಲು ಅಡಿಗೆ ಮಾಡ್ಬೇಕಾದ್ರೆ, ಕುದಿತಾ ಇರ್ಬೇಕಾದ್ರೆ ಒಂದು ಕೂತ್ಕೊಳ್ಳೋಕೆ ವ್ಯವಸ್ಥೆ, ಕುರ್ಚಿ ಅಥವಾ ಸ್ಟೂಲ್ ಅನ್ನು ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಈಗ ನಿಂತ್ಕೊಂಡು ಕೆಳಗಡೆ ಕುತ್ಕೊಂಡು ಪಾತ್ರೆ ತೊಳೆಯೋದ್ರ ಬದಲು ಕಿಚನ್ ಸಿಂಕ್, ಒಂದು ಸಿಂಕ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ನಿಂತ್ಕೊಂಡು ಪಾತ್ರೆ ತೊಳೆಯುವಂತ ವ್ಯವಸ್ಥೆ ಒಳ್ಳೇದು. ಅಥವಾ ಒಂದು ಸ್ಟೂಲ್ ಇಟ್ಕೊಂಡು ಪಾತ್ರೆ ತೊಳೆಯುವಂತ ವ್ಯವಸ್ಥೆ ಮಾಡ್ಕೊಡಕ್ಕಾದ್ರೆ ಒಳ್ಳೇದು. ಎಷ್ಟೊಂದ್ ಜನ ಹಿರಿಯರು ಒಬ್ಬೊಬ್ಬರೇ ಇರ್ತಾರೆ, ಗಂಡ ಹೆಂಡತಿ ವಯಸ್ಸಾದವ್ರು ಅಷ್ಟೇ ಇರ್ತಾರೆ, ಮಕ್ಕಳೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಳ್ಳಿಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಅವರಿಗೆ ನಾವು ಈ ವ್ಯವಸ್ಥೆ ಮಾಡ್ಕೊಟ್ಟಿದೀವ ಅನ್ನುವಂಥದ್ದನ್ನ ನಮ್ಮ ಎಲ್ಲರೂ ಕೂಡ ಯೋಚನೆ ಮಾಡಿ ಸರಿ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಖಂಡಿತ ದಯವಿಟ್ಟು ಮಾಡ್ಕೊಡಿ.
ಅದ್ರ ಜೊತೆಗೆ ನಾವು ಈ ಕೆಲಸ ಮಾಡ್ಬೇಕಾದ್ರೆ ಜಾಣತನದಿಂದ ಕೆಲಸ ಮಾಡ್ಬೇಕು. ಕೆಲವೊಬ್ರು ಬೆಳಿಗ್ಗೆ ನಾನೊಂದ್ 2 ಗಂಟೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಅಂತ ಹಿರಿಯರು ಮಾಡಕ್ ಹೋಗ್ತಾರೆ, ಅದು ತಪ್ಪು. ನಮ್ಮ ದೇಹದ ಪ್ರಕೃತಿಗೆ ನನಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ಮಾರ್ಪಾಡು ಮಾಡ್ಕೊಂಡು ಮಾಡ್ಬೇಕು. ಒಂದ್ ಅರ್ಧ ಗಂಟೆ ಯಾವ್ದೋ ಒಂದು ಕೆಲಸ ಮಾಡಿದ್ಮೇಲೆ ಸುಸ್ತಾಗ್ಬಿಡುತ್ತೆ, ಅವಾಗ ಕೆಲಸ ಚೇಂಜ್ ಮಾಡ್ಬೇಕು. 10-15 ನಿಮಿಷ, ಈಗ ಉದಾಹರಣೆಗೆ 20 ಪಾತ್ರೆ ಇದೆ ಅಂತಂದ್ರೆ 10 ಪಾತ್ರೆ ನಿಂತ್ಕೊಂಡು ತೊಳೆಯುವಂಥದ್ದು, ಮತ್ತೆ ಕೂತ್ಕೊಂಡು ತರಕಾರಿ ಹೆಚ್ಚುವಂಥದ್ದು. ಆತರ ಅಂದ್ರೆ ಆಲ್ಟರ್ನೇಟ್ ಮಾಡಿದಾಗ, ನಮ್ಮ ದೇಹಕ್ಕೆ ರೆಸ್ಟ್ ಕೊಟ್ಟಾಗ ಬಹಳ ಚೆನ್ನಾಗಿ ಖುಷಿಯಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಅಡ್ಗೆ ಮಾಡ್ಲಿಕ್ಕೆ, ಅಡ್ಗೆ ಮನೇಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಸಣ್ಣ ಪುಟ್ಟ ವ್ಯವಸ್ಥೆ ನಿಮ್ಮ ಅಡ್ಗೆ ಮನೇಲಿ ಏನೇನ್ ಬೇಕು ಅಂತ ನೀವು 1 ನಿಮಿಷ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಯಾವ ತೊಂದರೆಯನ್ನ ಸರಿಪಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ. ಆ ಮನಸ್ಥಿತಿ ಚೇಂಜ್ ಆಗೋದು ಬಹಳ ಮುಖ್ಯ. ಇಷ್ಟು ವರ್ಷ ಮಾಡಿದಾರಲ್ಲ, ಮಾಡ್ಲಿ ಬಿಡಿ ಅಂತ ಅನ್ಕೊಳ್ಳುವಂಥದ್ದು ತಪ್ಪು. ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡುವಂತಹದ್ದು, ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಇದೆರಡು ಬಹಳ ಮುಖ್ಯವಾದಂತಹ ಬದಲಾವಣೆ. ಅಂದ್ರೆ ನೆಲದ ಮೇಲೆ ಅಡಿಗೆ ಮಾಡೋದಕ್ಕಿಂತ ಒಂದು ಕಟ್ಟೆ ಮೇಲೆ ಮಾಡುವಂತದ್ದು ಒಳ್ಳೇದು. ಮುಂದೆ ಬಗ್ಗಿ ಎತ್ತೋದಕ್ಕಿಂತ ಸುಲಭವಾಗಿ ಸಿಗುವಂತಹ ಜಾಗದಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಮಂಡಿ ಮತ್ತೆ ಸೊಂಟದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಸುಲಭ ಕೆಲವೊಂದು ಬದಲಾವಣೆಗಳನ್ನ ನಮ್ಮ ಅಡಿಗೆ ಮನೆಯಲ್ಲಿ ಮಾಡೋದ್ರಿಂದ ಹೇಗೆ ಆರಾಮಾಗಿ ವಯಸ್ಸಾದವರು ಕೆಲಸ ಮಾಡ್ಬೋದು ಅಂತ ನೋಡೋಣ. ಮೊದಲನೇದು, ಕರೆಕ್ಟ್ ಆಗಿ ನಾವು ಅಡ್ಗೆ ಮನೆ ಸಿಂಕ್ ಹತ್ರ ಒಂದು ಸಣ್ಣ ಆಂಟಿ ಸ್ಕಿಡ್ ಮ್ಯಾಟ್ ಅನ್ನ ಹಾಕೋದ್ರಿಂದ ನಾವು ಕರೆಕ್ಟ್ ಆಗಿ, ಈಗ ಸ್ವಲ್ಪ ನೀರು ಚೆಲ್ಲಿರುತ್ತೆ, ಅವಾಗ ಜಾರ್ ಬೀಳುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಸೊ ಸಣ್ಣ ಒಂದು ಆಂಟಿ ಸ್ಕಿಡ್ ಮ್ಯಾಟ್ ಒಂದು 150-200 ರೂಪಾಯಿಗೆ ಸಿಗುತ್ತೆ. ಅದನ್ನ ಹಾಕೋದ್ರಿಂದ ಬಿದ್ದು ಫ್ರಾಕ್ಚರ್ ಆಗೋದನ್ನ ನಾವು ತಪ್ಪಿಸಬಹುದು. ಯಾಕಂದ್ರೆ ನಾನು ಪ್ರತಿದಿನ ಅಡ್ಗೆ ಮನೆಯಲ್ಲಿ ಜಾರ್ ಬಿದ್ದು ಬಂದವ್ರನ್ನ ನೋಡ್ತಾ ಇರ್ತೀನಿ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಎರಡನೇದು, ಸರಿಯಾದ ರೀತಿ ಲೈಟಿಂಗ್ ಇರೋದಿಲ್ಲ. ಅಂದ್ರೆ ಸಂಜೆ ಆಗ್ತಿದ್ದಂಗೆ ಅಡುಗೆ ಮನೆಯಲ್ಲಿ ಒಳ್ಳೆ ಲೈಟ್ ಹಾಕಿರೋದಿಲ್ಲ, ಸರಿಯಾಗಿ ಬ್ರೈಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಕಾಣಿಸೋ ರೀತಿಯಲ್ಲಿ ಇದ್ದಾಗ ಬೀಳುವಂತ ಸಾಧ್ಯತೆ ಕಡಿಮೆ. ಸೊ ಸಂಜೆ ಆದ್ಮೇಲೆ ರಾತ್ರಿ ಸ್ವಲ್ಪ ಹೋಗಿ ನೀರು ಕುಡಿಬೇಕು ಅಂತ ಹೋದಾಗ ಆ ರೀತಿ ಆದಾಗ ಮತ್ತೆ ಜಾರ್ ಬೀಳುವಂತ ಸಾಧ್ಯತೆ ಇರುತ್ತೆ, ಕಾಣಿಸದೇ ಇರೋದಿಲ್ಲ. ಅವಾಗ ಕಾಲ ಮೇಲೆ ಏನೋ ಬೀಳಿಸ್ಕೊಂಡ್ಬಿಡ್ತಾರೆ, ಒಂದು ಪಾತ್ರೆ ಬಿತ್ತು, ಒಂದು ಏನೋ ಕಾಯಿ ಬಿತ್ತು, ಈ ರೀತಿ ತೊಂದರೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾದ ಲೈಟಿಂಗ್ ಕರೆಕ್ಟ್ ಆಗಿದೆಯಾ ಅಂತ ನಾವು ಚೆಕ್ ಮಾಡುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಾವು ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುವಂತಹ ಪ್ಲಾಟ್ಫಾರ್ಮ್ ಇರಬೇಕು. ಅಂದ್ರೆ ಕೆಲವೊಬ್ರು ಎತ್ತರ ಇರ್ತಾರೆ, ಕುಳ್ಳ ಇರ್ತಾರೆ, ಅವರಿಗೆ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಕಟ್ಟೆ ಇದೆಯಾ ಅಂತ ನೋಡ್ಬೇಕು. ಮೊನ್ನೆ ನನ್ನ ಹತ್ರ ಒಬ್ರು ಭುಜದ ನೋವಿನ ಪೇಷಂಟ್ ಬಂದಿದ್ರು, ಅವ್ರಿಗೆ ಕೈ ಎತ್ತಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅವರು ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ಮೇಲೆ ಹೀಗೆ ಮಾಡ್ಕೊಂಡು ಕುತ್ತಿಗೆ ಭುಜದ ನೋವು ಹೆಚ್ಚಾಗ್ತಾ ಹೋಯ್ತು. ಅವರಿಗೆ ನಾನು ಒಂದ್ ಸಣ್ಣ ಸ್ಟೂಲ್ ಅಥವಾ ಒಂದ್ ಸಣ್ಣ ಮಣೆ ಮೇಲೆ ನಿಂತ್ಕೊಂಡು ಅಡ್ಗೆ ಮಾಡಿ ಅಂತ ಹೇಳಿದೆ. ಅವ್ರು ಒಂದು ಸಣ್ಣ ಮಣೆ, ಎತ್ತರದ ಮಣೆಯನ್ನ ಮಾಡ್ಕೊಂಡು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಆರಾಮಾಗಿ ಅಡ್ಗೆ ಮಾಡಿದ್ರು. 1 ವಾರದಲ್ಲಿ ಅವರ ಭುಜ ನೋವು, ಕುತ್ತಿಗೆ ನೋವು ಕಡಿಮೆ ಆಗ್ಬಿಡ್ತು. ಭುಜ ಎತ್ತಕ್ಕೆ ನಂತರದಲ್ಲಿ ಎಕ್ಸರ್ಸೈಸ್ ಮಾಡ್ಕೊಂಡು ಅವ್ರು ಆ ಫ್ರೋಸನ್ ಶೋಲ್ಡರ್ನ ಕಡಿಮೆ ಮಾಡ್ಕೊಂಡ್ರು. ಆದ್ರೆ ತಕ್ಷಣದಲ್ಲಿ ಆ ಬಿಗಿತ, ನೋವು, ಸೆಳೆತ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಒಂದು ಮಣೆ ಉಪಯೋಗಿಸೋದ್ರಿಂದ ಅನುಕೂಲ ಆಗೋಯ್ತು. ಅದೇ ರೀತಿ ಅಂದ್ರೆ ನಮ್ಮ ಹೈಟಿಗೆ ತಕ್ಕ ಹಾಗೆ ನಾವು ಅಡ್ಗೆ ಮಾಡ್ಲಿಕ್ಕೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಸರಿ ಇದೆಯಾ, ಕುರ್ಚಿ ಸರಿಯಾಗಿ ಅಡ್ಜಸ್ಟ್ ಆಗಿದೆಯಾ ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ನೋಡುವಂಥದ್ದು ಬಹಳ ಮುಖ್ಯ. ಅಡ್ಗೆ ಮಾಡೋಕ್ಕಿಂತ ಮೊದಲು, ಒಂದು ಅಡ್ಗೆ ಮನೆಗೆ ಹೋಗಿ ನಿಂತ್ಕೊಂಡು 1 ತಾಸು 2 ತಾಸು ಕೆಲಸ ಇದೆ ಅಂತ ಅದಕ್ಕಿಂತ ಮೊದಲು 2 ನಿಮಿಷ ಸ್ವಲ್ಪ ದೇಹವನ್ನ ವಾರ್ಮ್ ಅಪ್ ಮಾಡೋದು ಮುಖ್ಯ. ಅಂದ್ರೆ ನಮ್ಮ ಕುತ್ತಿಗೆಯನ್ನ ಸ್ಟ್ರೆಚ್ ಮಾಡೋದು, ಭುಜವನ್ನ ಸ್ಟ್ರೆಚ್ ಮಾಡೋದು, ನಮ್ಮ ಅಪ್ಪರ್ ಬಾಡಿಯನ್ನ ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡುವಂಥದ್ದು, ಸ್ವಲ್ಪ ಮುಂದೆ ಬಗ್ಗಿ ಹೇಳುವಂಥದ್ದು. ಈ ರೀತಿ ಮಾಡಿದಾಗ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದಾಗ ಸೊಂಟ ಹಿಡಿತು, ಕುತ್ತಿಗೆ ಹಿಡಿತು, ಮಾಂಸಖಂಡಗಳು ಹಿಡ್ಕೊಳ್ಳುವಂತಹ ಸಾಧ್ಯತೆ, ನೋವು ಆಗುವಂತ ಸಾಧ್ಯತೆ, ತೊಂದರೆ ಆಗುವಂತ ಸಾಧ್ಯತೆ, ಏಟಾಗುವಂತ ಸಾಧ್ಯತೆ ಕಡಿಮೆ. ನಂತರದಲ್ಲಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ. ಕೆಲಸ ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಸಲ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋಂಥದ್ದಲ್ಲ, ಕೆಲಸ ಚೇಂಜ್ ಮಾಡ್ತಾ ಇರ್ಬೇಕು. ನಾವು ಅಡುಗೆ ಮನೆಯಲ್ಲಿ ಇದ್ರೂ ಕೂಡ ಅಡುಗೆ 1 ತಾಸು 2 ತಾಸು ಅಡುಗೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ನೀರನ್ನ ಕುಡಿತಾ ಇರಬೇಕು. ಆ ರೀತಿ ಮಾಡೋದನ್ನ ಹಲವಾರು ಜನ ಮರ್ತು ಬಿಡ್ತಾರೆ ಅಥವಾ ಅದು ಗಮನಕ್ಕೆ ಬರೋದಿಲ್ಲ. ನಮ್ಮ ದೇಹದಲ್ಲಿ ಕಾಲಕ್ಕೆ ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಕೀಲ್ಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಬೇಕು, ನೀರಿನ ಅಂಶ ಕರೆಕ್ಟ್ ಆಗಬೇಕು. ಸೊ ಅರ್ಧ 1 ಲೋಟ ಮಧ್ಯದಲ್ಲಿ ನೀರು ಕುಡಿಯೋದನ್ನ ನಾವು ಮರಿಬಾರದು. ಸೊ ಈ ರೀತಿ ಹಲವಾರು ಸಣ್ಣ ಬದಲಾವಣೆಗಳನ್ನ ಮಾಡೋದ್ರಿಂದ ಕರೆಕ್ಟ್ ಆಗಿ, ಸುರಕ್ಷಿತವಾಗಿ, ಖಂಡಿತ ಆರಾಮಾಗಿ ನಮ್ಮ ಮನೆಯಲ್ಲಿರುವಂತಹ ಹೆಂಗಸರು, ಹಿರಿಯರು ಅಡಿಗೆ ಮಾಡ್ಕೊಂಡು ತೊಂದರೆ ಇಲ್ಲದೆ, ನೋವು ಇಲ್ಲದೆ ಆರಾಮಾಗಿ ಖುಷಿಯಿಂದ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಡಿಗೆ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿರುವಂತಹ ಹೆಂಗಸರು, ಹಿರಿಯರು ಆರಾಮಾಗಿದ್ದಾರೆ ಅಂದ್ರೆ ಆ ಕುಟುಂಬ ಖಂಡಿತವಾಗಿ ಖುಷಿಯಾಗಿರ್ಲಿಕ್ಕೆ ಡೌಟೇ ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನೇನ್ ಬದಲಾವಣೆಗಳನ್ನ ಮಾಡ್ಕೊಂಡಿದೀವಿ, ನೀವೇನೇನ್ ಮಾಡಿದಿರಿ, ಇದನ್ನ ಬಿಟ್ಟು ಬೇರೆ ಏನೇನ್ ಬದಲಾವಣೆಗಳನ್ನ ಮಾಡಬಹುದು, ನಿಮ್ಮ ಮನೇಲಿ ಏನ್ ಮಾಡಿದಿರಿ ಅಥವಾ ನಿಮ್ಗೆ ಏನ್ ಡೌಟ್ಸ್ ಇದೆ, ಇದ್ರ ಬಗ್ಗೆ ಏನು ಥಾಟ್ಸ್ ಇದೆ, ಏನು ವಿಚಾರಗಳಿದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ಮನೆಯಲ್ಲಿ ಹಿರಿಯರು ಮನೆಯಲ್ಲಿ ಬೀಳಬಾರ್ದು ಅಂದ್ರೆ ಯಾವ ರೀತಿ ವ್ಯಾಯಾಮಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಮನೆಯಲ್ಲಿ ಹಿರಿಯರು ಚುರುಕಾಗಿರ್ಬೇಕು ಅಂತಂದ್ರೆ ಅವರು ತಕ್ಷಣದಲ್ಲಿ ಅವರು ನೆನಪಿನ ಶಕ್ತಿ ಎಲ್ಲ ಬೇಗ ಕಡಿಮೆ ಆಗ್ಬಾರ್ದು ಅಂದ್ರೆ ಯಾವ ರೀತಿ ಅವರು ಯಾವ್ಯಾವ ವ್ಯಾಯಾಮಗಳನ್ನ, ಆಟಗಳನ್ನ ಆಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು. ಬಹಳ ಸುಲಭವಾಗಿ
ಆರೋಗ್ಯದ ಬಗ್ಗೆ ಹೆಲ್ತ್ ಟಿಪ್ಸ್ ಅನ್ನ ನೀವು ಪ್ರತಿನಿತ್ಯ ಪಾಲಿಸುವಂತಹ ಟಿಪ್ಸ್ ನಿಮ್ಮ ವಾಟ್ಸ್ಆಪ್ಗೆ ಫ್ರೀಯಾಗಿ ಕಳಿಸ್ಬೇಕು ಅಂದ್ರೆ ಪಿಂಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ ನನ್ನ ವಾಟ್ಸ್ಆಪ್ ಗುಂಪಿಗೆ ಜಾಯ್ನ್ ಆಗಿ ಪ್ರತಿನಿತ್ಯ ನಾನು ನಿಮ್ಗೆ ಒಂದೊಂದು ಫ್ರೀಯಾಗಿ ವಾಟ್ಸ್ಆಪ್ ಟಿಪ್ಸ್ ಅನ್ನ ಹೆಲ್ತ್ ಟಿಪ್ಸ್ ಅನ್ನ ಕಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವರಿಗೆ ತೋರಿಸಿ, ಇದನ್ನ ಅರ್ಥ ಮಾಡಿಕೊಂಡು ಇದರಲ್ಲಿರುವಂತಹ ಬದಲಾವಣೆಗಳನ್ನ ಅನುಸರಿಸಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.